ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಕಾಲ್ತುಳಿತದ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಮಧು ಬಂಗಾರಪ್ಪ ಮಾತನಾಡಿದ್ದಾರೆ. ವಿಪಕ್ಷಗಳು ಸಿಎಂ ರಾಜೀನಾಮೆಯನ್ನ ಕೇಳುವುದನ್ನು ಖಂಡಿಸಿದ್ದಾರೆ. ನಾವು ನಡೆದ ದುರಂತವನ್ನ ಸಮರ್ಥನೆ ಮಾಡಿಕೊಳ್ಳುವುದಿಲ್ಲ. ಈ ರೀತಿ ಆಗಬಾರ್ದಾಗಿತ್ತು, ಬಟ್ ಆದರೆ ಆಗೋಗಿದೆ. ಇಂಟೆಲಿಜೆನ್ಸ್ ಫೇಲ್ವರ್ ಆಗಿದೆ, ಅದಕ್ಕೆ ಕ್ರಮವೂ ಕೂಡ ಆಗಲಿದೆ. ಸಿಎಂ ರಾಜೀನಾಮೆ ಕೇಳುವವರು ಆಪರೇಷನ್ ಸಿಂಧೂರ ವಿಚಾರದಲ್ಲಿ ಯಾರ ರಾಜೀನಾಮೆಯನ್ನ ಕೇಳ್ತಾರೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ತಪ್ಪುಗಳಾದಾಗ ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿರ್ಧಾರವನ್ನು, ಈ ದೇಶದಲ್ಲಿ ಪ್ರಧಾನಮಂತ್ರಿಗಳಿಗೆ ರೋಡ್ ಹೆಂಗಿರಬೇಕು ಅಂಥೇಳಿ ಗಡ್ಕರಿ ಅವ್ರು ಹೇಳ್ತಾ ಇರ್ತಾರೆ, ಹೋಮ್ ಮಿನಿಸ್ಟರ್ ಇರ್ತಾರೆ ಅಮಿತ್ ಶಾ ಅವರು ಯಾವ ರೀತಿ ಈ ದೇಶದೊಳಗಿರಬೇಕು ಅಂತ. ಎಷ್ಟು ಗಲಾಟೆಗಳು ನಮ್ಮ ದೇಶದೊಳಗಾಗಿದೆ. ಮಣಿಪುರ ವಿಚಾರ ತಗೋಬೇಕಾ? ಅದು ಸ್ಟ್ಯಾಂಪಿಡ್ ಅಲ್ಲ, ಅದು ಬೇರೆ ರೀತಿನೇ ಆಯಿತು. ನಾನು ಅದೇ ಹೇಳಿದ್ನಲ್ಲ, ಮತ್ತೆ ನಮ್ಮ ಬಾಯಲ್ಲಿ ಮಾತುಗಳನ್ನು ಬೇಡ. ಈಗೇನು ತಪ್ಪಾಗಿದೆ ಅದನ್ನು ಯಾರ ವಿರುದ್ಧ ತಗೋಬೇಕು, ಆ ಕ್ರಮವನ್ನು ಸಂಪೂರ್ಣವಾಗಿ ಮಾನ್ಯ ಮುಖ್ಯಮಂತ್ರಿಗಳು ತಗೊಳ್ತಕ್ಕಂಥ ಚರ್ಚೆನೂ ಕೂಡ ಕ್ಯಾಬಿನೆಟಲ್ಲಿ ಮಾಡಿದ್ದಾರೆ. ಮುಕ್ತವಾಗಿ ಚರ್ಚೆ ಆಗಿದೆ. ಅದ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಅವರು ಡಿಸಿಷನ್ಸನ್ನು ತಗೊಂಡಿದ್ದಾರೆ. ತಪ್ಪುಗಳಾದಾಗ ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿರ್ಧಾರವನ್ನು, ಈ ದೇಶದಲ್ಲಿ ಪ್ರಧಾನಮಂತ್ರಿ